ನಮಸ್ತೆ. ತಮಗೆಲ್ಲರಿಗೂ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ನಮ್ಮ ಶಾಲೆಯಲ್ಲೂ ಕೂಡ ಮಹಿಳಾ ದಿನಾಚರಣೆಯನ್ನು ಈ ವರ್ಷವೂ ಕೂಡ ನಾವು ಆಚರಿಸಿದ್ವಿ. ಸೊ ಈ ಒಂದು ಮಹಿಳಾ ದಿನಾಚರಣೆಗೆ ಶ್ರೀಮತಿ ಪ್ರಮೀಳಮ್ಮ ಹೆಚ್ PSI ಬಸವನಗರ ಪೊಲೀಸ್ ಠಾಣೆ ದಾವಣಗೆರೆ ಮತ್ತು ದುರ್ಗಾಪಡೆಯೊಂದಿಗೆ ಅವರು ನಮ್ಮ ಶಾಲೆಗೆ ಭೇಟಿಯನ್ನು ನೀಡಿದರು. ಸೊ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಅವರು ಮಹಿಳಾ ದಿನಾಚರಣೆಯ ಮಹತ್ವ, ಮಹಿಳೆಯರ ಸುರಕ್ಷತೆಗಳ ಬಗ್ಗೆ ಮಾಹಿತಿ ಹಾಗೂ ಮಹಿಳಾ ಸಹಾಯವಾಣಿ ಇನ್ನು ಮುಂತಾದ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಮತ್ತು ಮಕ್ಕಳ ಜೊತೆ ಹಂಚ್ಕೊಂಡ್ರು. ಬನ್ನಿ, ಹಾಗಿದ್ದರೆ ಅವರು ಯಾವೆಲ್ಲ ಮಾಹಿತಿಯನ್ನು ಇನ್ನೂ ನಮ್ಮ ಮಕ್ಕಳ ಜೊತೆಗೆ ಹಂಚ್ಕೊಂಡ್ರು ಅಂತ ನೋಡ್ಕೊಂಡು ಬರೋಣ. ಮಗಳಾಗಿ, ಸಹೋದರಿಯಾಗಿ, ತಾಯಿಯಾಗಿ, ಗುರುವಾಗಿ, ಮಡದಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತಿರುವ ಮಹಿಳೆ ನಿಜವಾಗಿಯೂ ದೇವತೆಗೆ ಸಮ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನೀವು ಇಂದು ಹೆಮ್ಮೆ ಪಡುವಂತಹ ದಿನ. ಅದುವೇ ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೇಡಮ್. ಓಕೆ, ನಿಮಗೆ ಮೊದಲನೇದಾಗಿ ಮೇಡಮ್ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಮೊದಲನೇದಾಗಿ ನಿಮ್ಮ ಪರಿಚಯ ಕೊಡಿ. ಸೊ ನನ್ನ ಹೆಸರು ಪ್ರಮೀಳಮ್ಮ ಹೆಚ್ ಅಂತ ಹೇಳಿ. ನಾನು ಬಸವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ PSI ವರ್ಕ್ ಮಾಡ್ತಾ ಇದ್ದೆ. ಸೊ ನಮ್ಮ ಮೇಡಮ್ ಉಮಾ ಪ್ರಶಾಂತ್ SP ಮೇಡಮ್ ಅವರು ಒಂದು ಟೀಮ್ ಅನ್ನ ರಚನೆ ಮಾಡಿದ್ರು, ದುರ್ಗಾಪಡೆ ಅಂತೇಳಿ. ಸೊ ನಮ್ಮ ದುರ್ಗಾಪಡೆ ಟೀಮ್ ಅಲ್ಲಿ ನಾನು ಒಬ್ಬ PSI, 2 ಹೆಡ್ ಕಾನ್ಸ್ಟೇಬಲ್ಸ್ ಇದ್ದಾರೆ, ಹೊನ್ನಮ್ಮ ಮತ್ತೆ ನೇತ್ರ ಅಂತೇಳಿ. ಸೊ ಇನ್ನು 4 ಜನ ಕಾನ್ಸ್ಟೇಬಲ್ಸ್ ಇದ್ದಾರೆ, ಆಶಾ ಅಂತೇಳಿ, ಚೈತ್ರ, ಸೊ ಮತ್ತೆ ಅನಿತಾ, ಕವಿತಾ ಅಂತೇಳಿ. ಒಟ್ಟು ನಾವು 7 ಜನ ಒಂದು ಟೀಮ್ ಇದೆ ನಮಗೆ. ಮ್ಯಾಮ್, ಹೆಣ್ಣು ಶಕ್ತಿ, ಟೋಟಲಿ ಶಿ ಇಸ್ ಆದಿಶಕ್ತಿ ಅಂತ ಹೇಳ್ತಾರೆ. ಸೊ ಮೇಡಮ್ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಿಮ್ಮ ಹೆಸರು? ನನ್ನ ಹೆಸರು ವನ್ನಮ್ಮ ಹೆಚ್ ಅಂತ. ಓಕೆ ಮೇಡಮ್, ನಿಮ್ಮ ಹೆಸರು? ಅನಿತಾ, ನೇತ್ರಾವತಿ, ಕವಿತಾ, ಆಶಾ. ಓಕೆ ಓಕೆ, ನಿಮಗೆಲ್ಲರಿಗೂ ಮೇಡಮ್ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ ಮೇಡಮ್, ಹೆಣ್ಣು ಸಮಾಜದ ಕಣ್ಣು, ಬದುಕಿನ ಎಲ್ಲಾ ಸವಾಲುಗಳನ್ನ ಎದುರಿಸಿರುವ ನಿಲ್ಲುವ ಗಟ್ಟಿಗಿತ್ತಿ. ಆದರೂ ಕೆಲವೊಂದು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಆ ಸವಾಲುಗಳೇನು ಅಂತ ಹೇಳ್ಬೋದಾ ಮೇಡಮ್? ಅಂದ್ರೆ ಸವಾಲುಗಳಂದ್ರೆ ಮನೆಯಿಂದಲೇ ಅವಳು ಸವಾಲುಗಳನ್ನ ಎದುರಿಸ್ತಾ ಹೋಗ್ತಾಳೆ. ನೀವು ಕಂಡಂತಹ ಸವಾಲುಗಳೇನು? ಸೊ ಮನೆಯಲ್ಲಿ ಹಲವಾರು ಇರ್ತದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅತ್ತೆ ಆಗಲಿ, ತಾಯಿ ಆಗಲಿ, ಮಗಳಾಗಲಿ, ಸೊ ಹಲವಾರು ಒಂದು ಗಂಡನಿಗೆ ಹೆಂಡತಿ ಆಗಲಿ, ಸೊ ಹಲವಾರು ವಿಚಾರಗಳು ಇರುತ್ತೆ. ಅವನ್ನೆಲ್ಲವನ್ನು ಕೂಡ ನಿಭಾಯಿಸ್ತಾಳೆ. ಸೊ ನಿಭಾಯಿಸಿ ತನ್ನ ಒಂದು ಶಕ್ತಿಯನ್ನ ತೋರಿಸ್ತಾಳೆ ಅಂತ ಹೇಳಿ. ಈಗ ಶಿಕ್ಷಣ ರಂಗದಲ್ಲೂ ಕೂಡ ಅಲ್ಲೂ ಸವಾಲುಗಳಿರುತ್ತೆ. ಇನ್ನು ಈಗ ರಾಜಕೀಯದಲ್ಲ ಅಲ್ಲೂ ಕೂಡ ಸವಾಲುಗಳಿದೆ. ಸೊ ಆದ್ರೆ ಆ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಲ್ಬೇಕು ಅನ್ನೋದು ನೀವು ಹೇಳ್ತೀರಾ. ಓಕೆ, ಎರಡನೇ ಕ್ವಶನ್, ದೇಶದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು ಮಹಿಳೆ ಎಲ್ಲಾ ರಂಗಗಳಲ್ಲೂ ಮೇಡಮ್ ಇದ್ದಾರೆ. ಸೊ ಅವರ ಬಗ್ಗೆ ಪಾತ್ರ ಏನು, ಅವರ ಮಹಿಳೆಯ ಬಗ್ಗೆ ಪಾತ್ರ? ಸೊ ಮಹಿಳೆಯರು ಎಲ್ಲಾ ರಂಗದಲ್ಲೂ ಈಗ ಮುಂದೆ ಇದ್ದಾರೆ. ಇನ್ನೂ ಹಲವಾರು ಮುಂದುವರಿಲಿಕ್ಕೆ ಬಿಡ್ಬೇಕು. ಸೊ ಎಲ್ಲೋ ಒಂದ್ ಕಡೆ ತುಳಿತಾರೆ ಅಂತ ಅನ್ಕೊಂಡಿದ್ವಿ. ಮುಂದುವರಿಲಿಕ್ಕೆ ಬಿಟ್ರೆ ಇನ್ನೂ ಮುಂದುವರಿತಾರೆ ಅಂತ. ಈಗ ಸೈನಿಕ ವೃತ್ತಿಯಿಂದ ಮೇಡಮ್ ಪೈಲಟ್ ತರೋ ತನಕ ಮಹಿಳೆ ಎಲ್ಲಾ ರಂಗಗಳಲ್ಲೂ, ಪೈಲಟ್ ಇರ್ಬೋದು, ಮಿಲಿಟರಿ ಇರ್ಬೋದು, ಎಲ್ಲಾ ಕಡೆಗೂ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅಂದ್ರೆ ಮನೆಯಿಂದ ಹಿಡಿದು ಎಲ್ಲಾ ಕಡೆನೂ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಈಗ 0.5% ಇದೆ, 50 ಇತ್ತು, 35 ಆಗಿದೆ, ಪೂರ್ತಿ ಬರಬೇಕು. ಓಕೆ, 35 ಇತ್ತು, 50 ಆಯ್ತು, ಇನ್ನೂ ಕೂಡ 100% ಆಗ್ಬೇಕು ಅನ್ನೋದು ನಿಮ್ಮ ಇಷ್ಟ. ಓಕೆ, ದಿನೇ ದಿನೇ ಹೆಚ್ಚುತ್ತಿರುವ ಕೌಟುಂಬಿಕ ದೌರ್ಜನ್ಯಗಳ ಪರಿಹಾರಕ್ಕೆ ನಿಮ್ಮ ಸಲಹೆ ಏನು? ಸೊ ಹೊಂದಾಣಿಕೆ ಮೀನು. ಕೌಟುಂಬಿಕ ಅಂದ್ರೆ ಹೊಂದಾಣಿಕೆ ಇರಬೇಕು. ಈಗ ಕಳೆದ ಒಂದು ಇದಕ್ಕೂ ಈಗ ಇತ್ತೀಚೆಯ ಒಂದು ಬೆಳವಣಿಗೆ ಕೂಡ ಸೊ ಏನಾಗಿದೆ ಅಂದ್ರೆ ಮೊದಲೆಲ್ಲ ಹೆಣ್ಮಕ್ಳು ಮನೆಯಲ್ಲೇ ಇರ್ಬೇಕು, ಸೊ ಹೊರಗೆ ಕಾಲು ಇಡಬಾರ್ದು ಅನ್ನೋದೊಂದು ಇತ್ತು. ಈಗ ಇತ್ತೀಚೆಗೆ ಏನಾಗ್ತಿದೆ, ಎಲ್ಲ ರಂಗದಲ್ಲೂ ಕೂಡ ಹೆಣ್ಮಕ್ಳು ಮುಂದುವರಿತಾ ಇದ್ದಾರೆ. ಸೊ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಓಕೆ, ಅಂದ್ರೆ ದೌರ್ಜನ್ಯಗಳಂದ್ರೆ ನೀವು ಏನ್ ಹೇಳ್ತೀರಾ, ಅಡ್ಜಸ್ಟ್ಮೆಂಟ್ ಅಂತ. ಮೇಡಮ್, ಅಡ್ಜಸ್ಟ್ಮೆಂಟ್ ಅನ್ನೋದಕ್ಕಿಂತ ಅಟ್ಯಾಚ್ಮೆಂಟ್ ಇರಬೇಕು. ಹೆಣ್ಣುಮಕ್ಳು ಅವಳು ನಮ್ಮೋಳು ಅಂತ ಅನ್ಕೊಂಡಾಗ ಯಾವುದೇ ತರದ ಒಂದು ದೌರ್ಜನ್ಯ ಅಲ್ಲಿ ಆಗಲ್ಲ ಅಂತ ಹೇಳಿದ್ರೆ. ಸೊ ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಏನೆಲ್ಲ ಈ ಒಂದು ದೌರ್ಜನ್ಯಕ್ಕೆ ಈಗ ಯಾವುದೇ ಒಂದು ಹೆಣ್ಣು ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾಳೆ ಅಂದ್ರೆ ಮೇಡಮ್ ನೀವೆಲ್ಲ ಮೀನ್ಸ್ ಅವರಿಗೆ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಅಥವಾ ಅವ್ರಿಗೆ ಸೊಲ್ಯೂಷನ್ಸ್ ಆಗಿ ಸಲಹೆ ಸೂಚನೆಗಳನ್ನ ಏನ್ ಕೊಡ್ತಾರೆ? ಈಗ ಒಂದು ಹೆಣ್ಣು ದೌರ್ಜನ್ಯಕ್ಕೆ ಒಳಗಾಗಿದ್ದಾಳೆ ಅಂದ್ರೆ ಸೊ ಅವ್ರು ಫಸ್ಟ್ ನಮ್ಮ ಸ್ಟೇಷನ್ಗೆ ಬರ್ತಾರೆ, ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸಡನ್ಲಿ ನಾವು FIR ಮಾಡಲ್ಲ. ಸೊ ಕೌನ್ಸಿಲಿಂಗ್ ಮಾಡ್ತೀವಿ ಫಸ್ಟ್. ಸೊ ಗಂಡ ಅಥವಾ ಹೆಂಡತಿ ಇರ್ಬೋದು, ಅಥವಾ ತಾಯಿ ಇರ್ಬೋದು, ಅಥವಾ ಅಣ್ಣ ತಮ್ಮ ಇರ್ಬೋದು. ಸೊ ಯಾವ ರೀತಿ ಇದೆ ಅವಳ ಒಂದು ನೋಡಿ ನಾವು ಅವ್ರನ್ನ ಕರ್ಸ್ತೀವಿ ಅವ್ರಿಗೆ. ಸೊ ಕರ್ಸ್ಬಿಟ್ಟು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಅವ್ರಿಗೆ FIR ಮಾಡ್ತೇನೆ. ಸೊ ಒಂದು ಅರ್ಜಿ ಅಂತ ಮಾಡ್ಕೊತೀವಿ ನಾವು. ಅವ್ರು ಕೊಟ್ಟ ಅರ್ಜಿಯನ್ನ ಮಾಡ್ಕೊಂಡು ಹೊಂದಾಣಿಕೆ ಟೈಮ್ ಕೊಡ್ತೀವಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ. ಸೊ ಫಸ್ಟ್ ಅವರು ಇಷ್ಟಪಟ್ರೆ, ಸೊ ಅದ್ರಲ್ಲಿ ಹೊಂದ್ಕೊಂಡಿದ್ದಾರೆ. ಎಷ್ಟೋ ಜನ ಹೊಂದ್ಕೊಂಡು ಖುಷಿಯಿಂದ ಹೇಳಿದ್ರು ಹೇಳಿದ್ದಾರೆ.
ಸೊ ನಾವು ಸರಿ ಹೋಯ್ತು ಅಂತೇಳಿ. ಇನ್ನು ಕೆಲವರು ಸ್ಟೇಷನ್ ಹೋಗಿದಾರಲ್ಲ ಅಂತೇಳಿ ಬೇಸರನ ಪಟ್ಕೊಂಡದ್ದಿದೆ. ಸೊ ಗಂಡ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಸ್ಟೇಷನ್ ತನಕ ಹೋಗಿದ್ದಾರೆ, ಸೊ ಈ ರೀತಿ ಮಾಡಬಾರ್ದು ಅಂತ ಬೇಸರನ ಪಟ್ಕೊಂಡಿದ್ದೆ. ಅಂದ್ರೆ ಹಲವಾರು ಕಾರ್ಯಕ್ರಮ ಕೌನ್ಸಿಲಿಂಗ್ ಮುಖಾಂತರ ಕೌನ್ಸಿಲಿಂಗ್ ನಡೆಯುತ್ತೆ. ನಮ್ಮ ಕೌನ್ಸಿಲಿಂಗ್ ಫಸ್ಟ್ ಸ್ಟೇಜ್ ಇರುತ್ತೆ ನಮ್ಮ ಸ್ಟಾರ್ಟಿಂಗ್. ಅವರು ಕರ್ಸ್ತೀವಿ ನಾವು ಸಣ್ಣ ಪುಟ್ಟ ಇದ್ರೆ, ಸೊ ಕರ್ಸ್ಬಿಟ್ಟು ಕೌನ್ಸಿಲಿಂಗ್ ಮಾಡ್ತೀವಿ ನಾವು. ಅದ ನಂತರ ಅವರು ಆಕ್ಷನ್. ಓಕೆ, ಬದಲಾಗುತ್ತಿರುವ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯುವತಿಯರ ವರ್ತನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಬದಲಾಗಬೇಕು. ಏನಂದ್ರೆ ಯುವತಿಯರು ಏನಪ್ಪ ಅಂದ್ರೆ ಈಗಿನ ಒಂದು ಸಂಸ್ಕೃತಿ ಸೊ ಏನಪ್ಪ ಅಂದ್ರೆ ಹೊರದೇಶ ಸಂಸ್ಕೃತಿ ಜಾಸ್ತಿ ಅಳವಡಿಸ್ಕೊಳ್ತಾರೆ. ಮೇಡಮ್, ಇನ್ನೊಂದು ನಾನು ನಿಮ್ಗೆ ನೆನೆಸೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ದೇಶದವರು ನಮ್ಮ ಸಂಸ್ಕೃತಿನ ಫಾಲೋ ಮಾಡ್ತಾರೆ, ಬಟ್ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇ ವಿಚಾರ ಹೇಳ್ತಾ ಇದ್ದೀನಿ. ಈಗ ಆದಷ್ಟು ನಮ್ಮ ಸಂಸ್ಕೃತಿನ ಬಿಡ್ತಾ ಇದಾರೆ, ಹೊರಗಡೆ ಸಂಸ್ಕೃತಿನ ಆದಷ್ಟು ಸೊ ಇದು ಮಾಡ್ತೀವಿ. ಮೊದಲು ಹೇಳ್ಬೇಕಂದ್ರೆ ಡ್ರೆಸ್ ಕೋಡ್ ಇರ್ಬೋದು, ಸೊ ಅವ್ರ ಕಲ್ಚರ್ ಇರ್ಬೋದು, ಸೊ ಕನ್ನಡ ಬಿಟ್ಟು ಬರೀ ಇಂಗ್ಲಿಷ್ ಮಾತಾಡೋದು, ಹಿಂದಿ ಮಾತಾಡೋದು ಎಲ್ಲ ಸೊ ನಮ್ಮ ಮಾತೃಭಾಷೆ ಆಗ್ಲಿ ನಾವು ಬಿಟ್ಕೊಡ್ಬಾರ್ದು. ಇಲ್ಲಿ ನೀವು ಹೊಸ ವರ್ಷಗಳಲ್ಲೇ ನೋಡಿದೀರಾ ಮೇಡಮ್, ಬೆಂಗಳೂರಲ್ಲಿ ಯಾವ ತರ ನಮ್ಮ ಸಂಸ್ಕೃತಿ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೀವಿ ಅಂತ. ಫಸ್ಟ್ ನಮ್ಮದಕ್ಕೆ ನಾವು ನಮ್ಮ ಇದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಓಕೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ವಿವಾಹ ವಿಚ್ಛೇದನಗಳಿಗೆ ಬಲವಾದ ಕಾರಣಗಳು? ಸೊ ಹೊಂದಾಣಿಕೆ ಇರಬೇಕು, ಮೈನ್ ಅಡ್ಜಸ್ಟ್ಮೆಂಟ್. ಎರಡು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ. ಸೊ ಒಂದು ಏನಂದ್ರೆ ಈಗಿನ ನಾವು ಅನ್ಲಕ್ ಆಗಲ್ಲ, ಅವ್ರ ತಕ್ಷಣ ಬದಲಾವಣೆ ಮಾಡಕ್ಕಾಗಲ್ಲ. ಈಗಿನ ಒಂದು ಹೆಣ್ಮಕ್ಳು ಇರ್ಬೋದು. ಸೊ ಈಗ ಏನಾಗಿದೆ ಅಂದ್ರೆ ಹಿಂದೆಲ್ಲ ಓದ್ತಿರ್ಲಿಲ್ಲ, ಅವ್ರಿಗೆ ಎಜುಕೇಶನ್ ಇರ್ಲಿಲ್ಲ, ಎಲ್ಲ ಕಲ್ತಿರ್ತಾರೆ, ಅವರು ತಿಳ್ಕೊಂಡಿರ್ತಾರೆ. ಸೊ ಅವರಿಗೆ ಇತ್ತೀಚೆಗೆ ನಾವು ಕೂಡ ಈಗ ಇರ್ತಕ್ಕಂಥ ಅತ್ತೆ ಇರ್ಬೋದು, ಮಾವ ಇರ್ಬೋದು ಮನೆಯಲ್ಲಿ, ಸೊ ಅವ್ಳಿಗೆ ಟೈಮ್ ಕೊಡ್ಬೇಕು, ನಾವು ಹೊಂದ್ಕೊಳಕ್ಕೆ ಸಪೋರ್ಟ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ಮೆಂಟ್ ಇರ್ಬೇಕು, ಅರ್ಥ ಮಾಡ್ಕೋಬೇಕು, ಮತ್ತೆ ಹೊಂದಾಣಿಕೆ ಆಗಿದ್ರೆ ಈ ವಿವಾಹ ವಿಚ್ಛೇದನಗಳು ಕಡಿಮೆ. ಓಕೆ, ನೆಕ್ಸ್ಟ್, ಮಹಿಳೆಯರ ಪರವಾಗಿ ಇರುವ ನಿಯಮ ಮತ್ತು ಕಾನೂನುಗಳನ್ನು ಅವರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು. ಸೊ ಹಾಗೆ ಹೇಳಲಿಕ್ಕೆ ಆಗಲ್ಲ. ಎಲ್ಲೂ ನಾವು ಎಲ್ಲೋ ಇರ್ಬೋದು, 100ಕ್ಕೆ ಎಲ್ಲೋ ಆಗ್ತಾ ಇರ್ಬೋದು. ಓಕೆ, ಬಟ್ ಅವ್ರಿಗೆ ಏನ್ ಹೇಳ್ತೀರಾ ಮೇಡಮ್? ಸೊ ಅದು ಆತರ ಮಾಡ್ಕೋಬಾರ್ದು. ಸೊ ಇರ್ತಾರೆ, ಐಬಳ್ಳ ಒಂದೇ ಸಮ ಇರಲ್ಲ, ಹಂಗಾಗಿ ಒಬ್ಬೊಬ್ಬರೆಲ್ಲ ಇರ್ತಾರೆ. ಸೊ ಅವ್ರು ನಾವು ಹೆಣ್ಮಕ್ಳಿಗೋಸ್ಕರ ಕಾನೂನು ಜಾಸ್ತಿ ಬಂದಿದೆಲ್ಲ ಅದನ್ನ ಕೆಲವರು ಎಕ್ಸಾಂಪಲ್ ಮೇಡಮ್, ಈಗ ವರದಕ್ಷಿಣೆ ಅಂತ ಇರ್ಬೋದು, ಅದ್ ಏನ್ ಮಾಡದೇ ಇದ್ರು ವರದಕ್ಷಿಣೆ ಕೇಸ್ಗಳನ್ನ ಹಾಕಿರ್ತಾರೆ. ಇತ್ತೀಚಿನ ದಿನಗಳ ಪೇಪರ್ಗಳನ್ನು ಕೂಡ ನೋಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂದ್ರೆ? ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗ್ತದೆ ಸರ್ ಅದು. ಅದಕ್ಕೆ ಏನಾದ್ರೂ ಶಿಕ್ಷೆಗಳಿದ್ವಾ? ಈಗ ಸುಮ್ಮನೆ ಏನಾದ್ರೂ ಅವ್ರಿಗೆ ಇದನ್ನ ಮಾಡಿ ಸುಮ್ಮನೆ ಈಗ ಕಾನೂನು ಅವ್ರ ಪರ ಇದೆ ಅಂತ ಹೇಳಿ ಓಕೆ, ಮಹಿಳೆಯರ ಸುರಕ್ಷತೆಗೆ ನೀವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಎಕ್ಸಾಂಪಲ್ ಮೇಡಮ್, ಈಗ ದುರ್ಗಾಪುರದಲ್ಲಿ ನೀವು ಹೇಳ್ಬೋದು, ಏನಾದ್ರು ಮಹಿಳೆಗೆ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ 24x7 ಅವ್ರು ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಎಲ್ಲಿದ್ದೀವಿ ಸರ್, ನಮ್ಗೆ ನಂಬರೇ ಕೊಟ್ಟಿದ್ದಾರೆ. ದುರ್ಗಾಪುರ ಅಂತ ನಮಗೆ ನಂಬರೇ ಕೊಟ್ಟಿದ್ದಾರೆ ಸರ್. ಸೊ ಎಲ್ಲಾ ಕಡೆ ಹೆಣ್ಮಕ್ಳಿಗೆ ನಾವು ಹೊರಗಡೆ ಶಾಲಾ ಕಾಲೇಜು ಪಾರ್ಕು ಎಲ್ಲ ಕಡೆಗೂ ಕೂಡ ಬಸ್ ಸ್ಟ್ಯಾಂಡ್ ಯಾವಾಗ ಕಾಲ್ ಮಾಡಿದ್ರು ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಲೇಡೀಸ್ ಪರ್ಪಸ್ ಮತ್ತೆ 112 ವೆಹಿಕಲ್ ಗೆ ಮತ್ತೆ ಸುರಕ್ಷಾ ಆಪ್ ಅಂತ ಹೇಳಿ ಮಾಡಿ ಲೇಡೀಸ್ಗೋಸ್ಕರ ನೈಟ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಎಮರ್ಜೆನ್ಸಿ ಹೋಗಿ ಅವರಿಗೆ ಸಪೋರ್ಟ್ ಮಾಡಿ, ಅವ್ರು ಏನಾದ್ರು ಪ್ಲೇಸ್ ದೂರ ಎಲ್ಲಾದ್ರೂ ಇದೆ ಹಾಸ್ಪಿಟಲ್ ಅವ್ರು ಹೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋದು. ಹೆಂಗೆ ಅಂದ್ರೆ ನೈಟ್ ಯಾರೋ ಒಂದು ಆಟೋದಲ್ಲಿ ಹೋಗ್ತಾ ಇರ್ತಾರೆ, ಅವಾಗ ಅವರು 1 to ಡಬಲ್ ದುಡ್ಡು ಕೇಳ್ತಾರೆ ಸರ್ ಅವ್ರಿಗೆ. ಸೊ 100 ರೂಪಾಯಿ ಇರುತ್ತೆ, 500 ರೂಪಾಯಿ ಕೇಳ್ತಾರೆ, ಅವ್ರು ಕೂಡ ಶಕ್ತಿ ಇರಲ್ಲ ಅವರಿಗೆ. ಸೊ ಅವರಿಗೆ ಮುಂದೆ ಬೇರೆ ಕಡೆ ಹೋಗ್ಬೇಕಂತ ಹೋದಾಗ ಅವ್ರು ಯಾರೋ ಬೇರೆ ಒಬ್ಬನು ಅವನಿಗೆ ಫಾಲೋ ಮಾಡೋದು ಏನಾದ್ರು ಇದ್ರೆ ಅದಕ್ಕೆ ಸುರಕ್ಷಾ ಆ್ಯಪ್ ಅಂತ ಒಂದಿದೆ ಸರ್, ಅದು 112 ನಮ್ಮಲ್ಲಿ. ಸೊ ಅದಕ್ಕೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಅವ್ರು ಬಂದು ಅವರಿಗೆ ಸುರಕ್ಷೆ ಮಾಡಿ ಅವ್ರ ಪ್ಲೇಸಿಗೆ ಅವ್ರು ಎಲ್ಲಿ ಇರುತ್ತೋ ಸೊ ಇದನ್ನೆಲ್ಲ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ನಾವು. ನೆಕ್ಸ್ಟ್, ತಾರತಮ್ಯ ಅನ್ನೋದು ಮೊದಲು ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮನೆಯಿಂದಲೇ ಮೊದಲು ಶುರುವಾಗುತ್ತದೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಎಕ್ಸಾಂಪಲ್ ಹೌದು, ನಾನು ಹೇಳ್ತೀನಿ. ಈಗ ಒಂದು ಮಗು, ಒಂದ್ ಗಂಡು ಒಂದ್ ಹೆಣ್ಣು ಇರ್ತಾರೆ ಅಂದ್ರೆ ಮಗಳನ್ನ ಯಾವ್ದೋ ಒಂದು ಸ್ಕೂಲಿಗೆ ಹಾಕ್ತಾರೆ, ಮಗನ್ನ ಈ ಸ್ಕೂಲ್ಗೆ ಹಾಕ್ತಾರೆ, ಅದು ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ತಾರತಮ್ಯ ಅನ್ನೋದು. ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ಸರ್ ನಾವು. ಕೆಲವೊಂದು ಹೆಣ್ಮಕ್ಳು ಇದ್ರೆ ಕಸ ಹೊಡೆಯೋದಕ್ಕೆ ಹೇಳ್ಕೊಡ್ತೀವಿ, ಗಂಡು ಮಕ್ಳು ಇದ್ರೆ ಹೊರಗಡೆ ಆಟ ಆಡಕ್ ಕಳಿಸ್ತೀವಿ. ಇದು ಚೇಂಜ್ ಆಗ್ಬೇಕು ಮೊದಲು. ಎಲ್ಲರೂ ಈಕ್ವಾಲಿಟಿ ಅವ್ರಿಗೂ ಕೂಡ ಗಂಡ್ಮಕ್ಳು ಕೂಡ ಬೇಜಾರ್ ಮಾಡ್ಕೋಬಾರ್ದು. ಸಂಸ್ಕೃತಿ ಇಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಸೊ ಮನೆ
ಇಂದ ಕೊಟ್ಟು ಹೊರಗೆ ಹೋಗ್ತಾರೆ. ಸೊ ಗಂಡಾದ್ರೆ ಮನೆ ಬೆಳಗ್ತಾರೆ. ಸೊ ಈ ಒಂದು ಸಂಸ್ಕೃತಿ ಸ್ವಲ್ಪ ನಾವು ಬಿಡಬೇಕು, ಹೆಣ್ಣನ್ನು ಒಂದು ಸಮಾನವಾಗಿ ಕಾಣ್ಬೇಕು. ಹಾಗೆ ಅದೇ ಮೇಡಮ್, ಅದೇ ವಿಚಾರ ಬರೋದ ಲಿಂಗಾನುಪಾತದ ಇದು ನಮ್ಮ ಭಾರತ ದೇಶಕ್ಕೆ ಮಾರಕ ಅಂತ ನೀವು ಹೇಳ್ತೀರಾ? ಲಿಂಗಾನುಪಾತದಲ್ಲಿ ಹೌದು ಸರ್, ಹಂಗಾಗಿ ಕಡಿಮೆ ಆಗ್ತದೆ, ಹೆಣ್ಣು ಸಂತಾನನೇ ಕಡಿಮೆ ಆಗ್ತದೆ. ಅದು ಹೆಚ್ಚಬೇಕು. ಓಕೆ, ನೆಕ್ಸ್ಟ್ ಮಹಿಳೆಯಾಗಿ ಪೊಲೀಸ್ ವೃತ್ತಿಯಲ್ಲಿ ನೀವು ನಿಭಾಯಿಸಿರ್ತಕ್ಕಂಥ ಚಾಲೆಂಜಿಂಗ್ ಏನು ದಿನನಿತ್ಯ ಮೇಡಮ್ ಚಾಲೆಂಜಿಂಗ್ ಲೈಫ್ ಅನ್ನೋದು, ಅದು ಹೆಣ್ಣಾಗಿ ಒಂದು ಪೊಲೀಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಂದ್ರೆ ಒಂದು ಚಾಲೆಂಜಿಂಗ್. ಬಟ್ ನೀವು ಯಾವ್ದಾರ ಒಂದು ಇನ್ಸಿಡೆಂಟ್ ಚಾಲೆಂಜಿಂಗ್ ಆಗಿ ಹೇಳ್ತೀನಿ ಸರ್. ನಾನು ಫಸ್ಟ್ ಆಕ್ಚುಲಿ ನಾನು ಕಾನ್ಸ್ಟೇಬಲ್ ಆಗಿ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದೆ. ಸೊ ನಾನು ಕಾರವಾರದಲ್ಲಿ ನಂದು ಅಪಾಯಿಂಟ್ಮೆಂಟ್ ಡ್ಯೂಟಿ ಸರ್. ನನಗೆ ಅವಾಗ ಗೊತ್ತಿಲ್ಲ ಯಾವ ರೀತಿ ಹೆಂಗ್ ಮಾಡ್ಬೇಕೇನು ಅಂತೇಳಿ. ಸೊ ಏನಾಯ್ತು ಅಂದ್ರೆ ಒಬ್ಬ ಒಂದು ಆರೋಪಿ ನಮಗೆ ಕರ್ಕೊಂಡ್ಬರ್ಲಿಕ್ಕೆ ಕಳ್ಸಿದ್ರು. ಸೊ ಅವಳು ಸ್ವಲ್ಪ ಮೆಂಟಲಿ ಆಫ್ ಅಂದ್ರೆ ನಮಗೆ ಗೊತ್ತಿಲ್ಲ, ಸುಮಾರು ಸರಿ ಹೋಗಿದ್ದಾರೆ. ಅಂದ್ರೆ ಜೋರ್ ಇದ್ದಾಳು ಅವಳು ಕರ್ಕೊಂಬರಕ್ ಆಗಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕಿತ್ತು ಕೋರ್ಟ್. ಸೊ ಈ ರೀತಿ ನಮಗೆ ಗೊತ್ತಿರ್ಲಿಲ್ಲ, ಒಬ್ರು ಕರ್ಕೊಂಬರ್ಬೇಕು ಅಂತ ಹೇಳಿ ಕಳ್ಸಿದ್ರು ಅಷ್ಟೇ. ಸೊ ಇಬ್ರು ಕಾನ್ಸ್ಟೇಬಲ್, ಇಬ್ರು ಡಬ್ಲ್ಯೂ ಸ್ಟಾಫ್ ಹೋಗಿದ್ವಿ ನಾವು. ಸೊ ಅದು ಎಲ್ಲಿ ಅಂದ್ರೆ ಕಾರವಾರದಲ್ಲಿ ಸರ್, ಅದು ಅಲ್ಲಿ ಸ್ವಲ್ಪ ದೂರ ಆಗುತ್ತೆ ಕಾರವಾರದಿಂದ ಒಂದು ಹಳ್ಳಿ. ಸೊ ಒಳಗಡೆ ಸೊ ಅದು ಎಲ್ಲಿ ಅಂದ್ರೆ ಒಂದು ಇದೆಲ್ಲ ಬರುತ್ತೆ ಸರ್, ಅಲ್ಲೆಲ್ಲ ಸ್ವಲ್ಪ ಕಾಡಿದೆ. ಕಾಡೊಳಗೆ ಗಾಳಿ ಹೊರಗಡೆ ದೂರ ನಿಲ್ಸ್ಬೇಕು, ಒಂದು 2 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಅಂತ ಪ್ಲೇಸ್ ಅಲ್ಲಿ ಇರ್ತಾಳೆ ಅವಳು. ಸೊ ಯಾರಾದ್ರೂ ಪೊಲೀಸ್ನವ್ರು ಹೋದ್ರೆ ಮರಾತ್ ಕೂತ್ಕೊಳ್ತಾಳೆ ಅವಳು. ಅಂತ ಪರಿಸ್ಥಿತಿ ಅವಳದು, ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಇದೆ ಅಂತ. ಸೊ ಹಂಗಾಗಿ ಕವರ್ ಮಾಡಿ ಅವಳು ಕರ್ಕೊಂಬರೋದಂದ್ರೆ ಒಂದು ದೊಡ್ಡ ಸಾಹಸನೇ ಆಯ್ತು. ಸೊ ಚಾಲೆಂಜಿಂಗ್ ಆಯ್ತು. ಅವಳನ್ನ 2 ಕಾಲು ಕೈ ಹಿಡಿದು ಎತ್ತಕೊಂಡ್ ಬರೋಷ್ಟೊತ್ತಿಗೆ ಅವಳು ಹಲವಾರು ಭಾಷೆನೂ ಮಾತಾಡಿದ್ಲು ಪೊಲೀಸಿಗೆ ನಮ್ಗೆ. ಸೊ ಕರ್ಕೊಂಡ್ ಬರ್ಬೇಕಷ್ಟೇ, ಅಷ್ಟೇ ನಮ್ದು ಒಂದು ಹೇಮ್ ಇದ್ದಿದ್ದು. ಅವಳನ್ನ ಕರ್ಕೊಂಡ್ ಬಂದ್ರೆ ಅದನ್ನ ನಿಭಾಯಿಸಿದ್ವಿ ಸರ್. ಡೈಲಿ ನೀವು ನೈಟ್ ರೈಡ್ ಹೋಗ್ತಿರ್ತೀರಲ್ವಾ? ಸೊ ಅವಾಗ್ಲೂ ಕೂಡ ಚಾಲೆಂಜ್ ಸರ್ ಖಂಡಿತ ಸರ್. ನೈಟ್ ಡ್ಯೂಟಿ ಮೊದಲು ಸ್ಟಾರ್ಟಿಂಗ್ ಏನಾಯ್ತು, ಹೆಣ್ಮಕ್ಳಿಗೆ ನೈಟ್ ಡ್ಯೂಟಿ ಇರ್ಲಿಲ್ಲ. ಸೊ ಇವಾಗೆಲ್ಲ ನೈಟ್ ಡ್ಯೂಟಿನೇ ಕೊಡ್ತಾರೆ. ನಾವು ನೈಟ್ ರೌಂಡ್ಸ್ ಮಾಡ್ತೀವಿ. ಸೊ ನೈಟ್ ಬೀಟ್ ಮಾಡ್ತಾರೆ ನಮ್ಮ ಹುಡುಗಿಯರೆಲ್ಲ. ಸೊ ಇನ್ನೊಂದು ಏನಂದ್ರೆ ಇತ್ತೀಚೆಗೆ ನೈಟ್ ಬೀಟ್ ನಮ್ಮ ಬಸವನಗರ ಪೊಲೀಸ್ ಸ್ಟೇಷನ್, ಗಾಂಧಿನಗರ, ವಿದ್ಯಾನಗರ, ಸೊ ಎಲ್ಲಾ ಸ್ಟೇಷನ್ ನೈಟ್ ಬೀಟ್ ಇಬ್ಬಿದ್ರು. ಸೊ ಅವ್ರಿಗೊಂದು ಏರಿಯಾ ಕೊಟ್ಟು ಪಾಯಿಂಟ್ಸ್ ಹಾಕಿ ಸೊ ಡ್ಯೂಟಿ ಮಾಡ್ತಾ ಇದ್ರು, ನಿಭಾಯಿಸ್ತಾ ಇದ್ರು. ಈಗಲೂ ಕೂಡ ಬಸವನಗರ ನಿಭಾಯಿಸ್ತಾ ಇದ್ರು. ಅದು ಕೂಡ ಡೈಲಿ ಚಾಲೆಂಜ್ ತಗೊಂಡ್ ಮಾಡ್ತಾರೆ. ಗಂಡು ಸರ್ ನಮ್ಮ ಅಷ್ಟೇ ಸಂಬಳ ತಗೊಂತಾರೆ, ಯಾಕೆ ಮಾಡಬಾರ್ದು? ಹೆಣ್ಮಕ್ಳು ನಾವೇನಕ್ಕೆ ನಾವು ಮಾಡಿ ತೋರಿಸೋಣ, ಮೇಡಮ್ ಅವರ ಸ್ಫೂರ್ತಿ ಸರ್. ಮಾಡಿ ನೋಡೋಣ. ಅವ್ರೆಲ್ಲ ಇಷ್ಟ ಹೇಳ್ತಾರಲ್ಲ, ನೀವು ನೈಟ್ ಮಾಡಿ ತೋರಿಸ್ರಿ ಅವ್ರಿಗೆ. ಡೇ ಅಷ್ಟೇ ಮಾಡಿದ್ರೆ ನೈಟ್ ಮಾಡಲ್ಲ ಹೆಣ್ಮಕ್ಳು ಅಂದ್ರೆ ನಾವು ಹಾಗಾಗಿ. ಗೃಹಿಣಿಯಾಗಿ ವೃತ್ತಿ ಬದುಕು ಮತ್ತು ಮನೆಯನ್ನು ಹೇಗೆ ನಿಭಾಯಿಸುತ್ತೀರಿ? ಸರ್ ನಿಭಾಯಿಸಲೇಬೇಕು. ಸೊ ನಾವು ಡ್ಯೂಟಿ ಅಂದಾಗ ಡ್ಯೂಟಿಲಿ ಯಾವ ರೀತಿ ಇರ್ಬೇಕು ಆ ರೀತಿ ಇದ್ದೇ ಇರ್ತೀವಿ ಸರ್ ನಾವು. ಸೆಕೆಂಡ್ ನಮ್ದು ಸ್ಟ್ರಾಂಗ್ ಸ್ವಲ್ಪ ಪೊಲೀಸ್ ಡ್ಯೂಟಿ ಅಂದಾಗ ಎಲ್ಲಿ ಸ್ಟ್ರಾಂಗ್ ಇರ್ಬೇಕು ಅಲ್ಲಿ. ಸೊ ಯಾವ ರೀತಿ ಮಕ್ಳ ಹತ್ರ ಹೆಂಗಿರ್ಬೇಕು, ಗೃಹಿಣಿಯರ ಹತ್ರ ಹೆಂಗಿರ್ಬೇಕು, ಅಥವಾ ಆರೋಪಿಗಳ ಹತ್ರ ಯಾವ ರೀತಿ ಇರ್ಬೇಕು, ಎಲ್ಲಾ ರೀತಿಯಿಂದಲೂ ನಾವು ನಿಭಾಯಿಸ್ತೀವಿ ಸರ್. ಹಾಗೆ ಮನೆಯಲ್ಲೂ ಕೂಡ ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ, ಮಗಳಾಗಿ ಕೂಡ ನಿಭಾಯಿಸ್ತಾ ಇದ್ದೀವಿ ಸರ್. ಯಾಕೆಂದ್ರೆ ಚಾಲೆಂಜಿಂಗ್ ಮ್ಯಾಮ್, ಯಾಕಂದ್ರೆ ಹೊರಗಡೆ ಕೆಲಸ ಮಾಡ್ಬೇಕು, ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಅದರಲ್ಲೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಕಷ್ಟನೇ, ಟೈಮೇ ಇರಲ್ಲ ಆಕ್ಚುಲಿ. ನಾವೆಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ರೆ ನೀವು ಡ್ಯೂಟಿಗೆ ಅಂತ ಬಂದಿರ್ಬೇಕು. ಸೊ ಹಾಗಾಗಿ ಅದನ್ನ ಅನ್ಕೊಂಡೇ ಹೋಗ್ಬೇಕಲ್ಲ ಸರ್, ಬಂದ್ಬಿಟ್ಟಿದೀವಿ ಈಗ, ಡ್ಯೂಟಿ ಮಾಡ್ಲೇಬೇಕು. ಓಕೆ, ಸೊ ನಾವು ಖುಷಿಯಾಗಿ ಮಾಡ್ತೀವಿ ಸರ್. ಈ ಜಾಬ್ ಖುಷಿ ಖುಷಿನೇ ಕೊಟ್ಟಿದೆ, ಒಂದು ಕುಟುಂಬಕ್ಕೆ ಒಂದು ಆಧಾರ ಸ್ತಂಭ ಸರ್. ಓಕೆ ಓಕೆ, ನೆಕ್ಸ್ಟ್ ಮಹಿಳೆಯರು ರಾಜಕೀಯ ಸಬಲೀಕರಣಕ್ಕೆ ಮತ್ತಷ್ಟು ಮೀಸಲಾತಿ ಅಗತ್ಯವಿದೆ. ಪೊಲಿಟಿಕಲ್ ವ್ಯೂಸ್ ಪ್ರಕಾರ ಅವರಿಗೆ ಇನ್ನೂ ಕೂಡ ರಿಸರ್ವೇಶನ್ ಅಗತ್ಯವಿದೆ. ಕೊಟ್ರೆ ಚೆನ್ನಾಗಿರುತ್ತೆ. ಎಲ್ಲ ರಂಗಗಳಲ್ಲೂ ಕೂಡ ಓಕೆ, ನೆಕ್ಸ್ಟ್ ಮಹಿಳಾ ಸಬಲೀಕರಣಕ್ಕೆ ಮತ್ತಷ್ಟು ಉತ್ತೇಜನದ ಅಗತ್ಯವಿದೆ. ಇರುವ ನಿಯಮ ಕಾನೂನುಗಳು ಪರಿಣಾಮಕಾರಿಯಾಗಿ ಬಳಕೆಯಾದ್ರೆ ಸಾಕು. ಅಂದ್ರೆ ಮೇಡಮ್, ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆಯೋ ಇಷ್ಟಿದ್ರೆ ಸಾಕ, ಇನ್ನೂ ಕೂಡ ಅದಕ್ಕೆ ಮತ್ತೆ ಬಲವಾಗಿರೋ ಕಾನೂನುಗಳು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸಮಾಜಕ್ಕೆ ಬೇಕು ಸರ್ ಕೆಲವೊಂದು ಚೇಂಜಸ್ ಬೇಕು. ಯಾಕಂದ್ರೆ ಎಲ್ಲ ಈಗ ಮೊದಲು ತರ ಇಲ್ಲಲ್ಲ ಸರ್, ಎಲ್ಲ ಎಜುಕೇಶನ್ ಕಲ್ತಿರೋರೇ ಇರ್ತಾರೆ. ಸೊ ಇತ್ತೀಚೆಗೆ ಎಜುಕೇಶನ್ ಮುಂದುವರೆದ ಜನರೇಷನ್ ಚೇಂಜ್ ಆದಂಗೆ ಚೇಂಜಸ್ ಆಗಬೇಕು. ಓಕೆ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನೀವು ಹಲವಾರು ಇನ್ಫಾರ್ಮೇಶನ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಹಾಗೆ ಹೆಣ್ಣು ಶಕ್ತಿ, ಟೋಟಲಿ ಶೀಸ್ ಆದಿಶಕ್ತಿ ಅಂತ ಇದೆ. ಸೊ ಅದಾದ್ಮೇಲೆ ಮತ್ತೆ ನೀವು ಒಂದು ಸ್ಕೂಲಿಗೆ ಬಂದು ಮಕ್ಕಳಿಗೆ ಹಲವಾರು ಇನ್ಫಾರ್ಮೇಶನ್ಸ್ ಅನ್ನ ಹೇಳ್ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ಮೇಡಮ್ ಯಾವುದೇ ತರದ ಹೆಲ್ಪ್ ಇದ್ರು ನಾವು ನಿಮ್ಮಿಂದ ನಾವು ತಗೊಳ್ತೀವಿ. ಹಾಗೆ ಈ ಒಂದು ಧ್ರುವತಾರೆ ಯೂಟ್ಯೂಬ್ ಚಾನಲ್ ಮತ್ತೆ ಪೋಸ್ಟರ್ ಪ್ರೀ ನರ್ಸರಿ ಸ್ಕೂಲ್ ಇಂದ ನಿಮಗೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.